ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ. ಎಲ್ಲರೂ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಲೇಝಿ ಡೇ ವಿತ್ ಮೈ ಹಬ್ಬಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ. ಹಾಗಂತ ಅವಳದಂತ ಯಾವುದು ಇಲ್ಲ ಅಂದ್ಲು. ಅಕ್ಕಿ ಇಸ್ಕೊಂಡಿ ಅಂತ ಬೇಡ ಅಂದ. ಒಯ್ಲಿಲ್ಲ. ಶುಭ ಕಾರ್ಯ ನಡೀತು ಬುಡ ನಾನೇನು ಮೂಟನ ನೋಡಿಲ್ಲಿ ನೋಡಲಿ ಅಮೃತ 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 ನಾನೇನು ಮೂಟನ ನೋಡಲಿ 12,000 ಕೊಟ್ಟರಂತೆ. ಹೋಗು ಸುಮ್ಮನೆ, ನನಗೇನು ಹೇಳ್ಬೇಡ, ನಂಗೇನು ಗೊತ್ತಿಲ್ಲ, ನಂಗೇನು ಹೇಳ್ಬೇಡ. ನೀನು ಹೇಳಕ್ಕೂ ಇಲ್ಲ, ನಾನು ಕೇಳಕ್ಕೂ ಇಲ್ಲ. ವಿಡಿಯೋ ಮಾಡ್ತಾಳಕಲ್ಲ ನಿನ್ನ ವಿಡಿಯೋ ಮಾಡ್ಕೊತೀನಿ, ಈಗ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ತಡಿ. 12,300 ಕೊಟ್ಟರಂತೆ. ESI PF ಕಟ್ಟಾಗಿ ನೈಟ್ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಗಂಟ. ಬರೀ 12,000ವ? ಬರೀ 12,000. 2,000 ESI PF ಕಟ್ಟ. ಓ 2,000 ಏನು ಮಾಡಕ್ಕೆ ಕಟ್ಟಾರು? ಕಟ್ ಮಾಡ್ತಾರೆ. 1,400 ಈ ಕಡೆಯಿಂದ. ಸ್ಯಾಟ್ರಿ ಸಂಬಳದಲ್ಲಿ 1,400. ಅಯ್ಯಪ್ಪ ನೋಡ್ರಿ, ಅವ್ವ ಸಂಬಳದಲ್ಲಿ 1,400. ಗೌರ್ಮೆಂಟ್ ಕಡೆಯಿಂದ 600 ರೂಪಾಯಿ ಬಂದಿರುತ್ತೆ. ಅಕೌಂಟಿಗೆ ಸಂಬಳ. ಹೋಗಿ ಹೋಗಿ ಹೋಗ್ಬೋದಾ? ಹೋಗಿ, ನಾನೇನು ಹಿಡ್ಕೊಂಡಿದ್ದೀನ? ಹ್ಞೂ ಹೋಗಿ. ಯಾರು ನೀನು ಹೋಗಕ್ಕಿಲ್ವಾ? ಯಾಕೆ ಹೋಗಕ್ಕಿಲ್ಲ ನೀನು? ನೀನು ಯಾಕೆ ಹೋಗಕ್ಕಿಲ್ಲ? ಮತ್ತೆ ನೀನು ಯಾಕೆ ಹೋಗಿಲ್ಲ? 18 ಆಗಿಲ್ವಾ ನಿಂಗೆ? ಅಯ್ಯ ಅಯ್ಯಯ್ಯ, ಮತ್ತೆ ಹೋಯ್ತೀನಿ ಅಂತಿದೆ ಅವಾಗ. ಹಾಂ 15 ದಿನ ಮಾಡಿದೆ ಅಂದೆ ಮತ್ತೆ. ಹಾಂ ನೋಡಿ ಫ್ರೆಂಡ್ಸ್, ಇವರೊಬ್ಬ ಬಾಲಕಾರ್ಮಿಕ. ಬಾಲಕಾರ್ಮಿಕದನು. ನೋಡು ನಮ್ಗೆ ತಗೊಂಡಾರ ನಂಗೂ ಆಯ್ತಾ ನೋಡಿ, ಮನೇಲಿ ಕುತ್ಕೊಂಡು ಏನೇನು ಮಾಡೋದು, ಬಾಗ್ಲು ಬೀಗ ಹಾಕೊಂಡು ಹೋಗೋದೊತ್ತಿಗೆ, ಬಾಗ್ಲು ಬೀಗ ಹಾಕೊಂಡು ದನಿಗೆ ಮೇವು ಹಾಕ್ಬಿಟ್ಟು ಹೋಗೋದೆ. ರಾತ್ರಿ ಹೊತ್ತು ಏನು ಮಾಡೋದು? ರಾತ್ರಿ ಎದ್ದು ಹೋಗೋದೆ ಅಲ್ಲವ. ಎತ್ತು ಕಾಲು ಯಪ್ಪ. ಕಾಲು ಏನಾಗ್ಬಿಡ ನಂದು. ನೋಡು ಮತ್ತೆ ಚೇಷ್ಟ ನೋಡು, ತೆಗೆ ಮೂಟೆ ಕಟ್ತಿಯಲ್ಲ ಮಾಡೋದು ನೋಡು. ತಮಿಳ್ನಾಡಿಗೆ ಬಿಡ, ವಿದ್ಯಾವಂತರಿಗೆ ಕೆಲಸ. ಅವ್ವ ಕಾಲು. 2,500. ರೌಡಿಸಮ್ ಮಾಡ್ತಾ ಇದ್ಯಾ? ರೌಡಿಸಮ್ ನೋಡಕ್ ರೌಡಿ ತರನೇ ಕಾಣಿಸ್ತಾ ಇದೆಯಾ? ರೌಡಿಸಮ್ ಮಾಡ್ತಾ ಇದ್ಯಾ? ಒಂದು ಉಪಯೋಗ ಆಯ್ತದೆ. ಈ ನನ್ನ ಮಕ್ಕಳು ರೌಡಿಸಮ್ ಎಲ್ಲ ಬರೀ ತಿನ್ನೋರೆ, ಕದಿಯೋರೆ, ಕಡಿಯೋರೆ. ರೌಡಿ 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 ರೌಡಿ. ಹೋಗೋ ಹೋಗ್ರಿ, ಎದ್ದಿ ಮುನ್ಸ್ಕೊಯ್ತಾರ ನೋಡಿ ಮಗವ. ಗೈಸ್, ಹಾಗೆ ಸಣ್ಣ ಪುಟ್ಟ ಜಗಳ ಆಡ್ತಾ ಇದ್ರು, ಅಂದರೆ ಕೋಳಿ ಜಗಳ. ಸೊ ನೆಕ್ಸ್ಟು ಹೊಲಗೆ ಹೋದ್ರು ಮೇವು ಕಟ್ ಮಾಡ್ಕೊಂಬರೋದಕ್ಕೆ ಹಸುಗಳಿಗೆ. ಕೋಪ ಇರಬೇಕು. ತಿನ್ನಕ್ಕೆ ಬರ್ತಲ್ಲ, ತಿನ್ಸಕ್ ಬರ್ತಲ್ಲ. ಕೋಪ ಇರಬೇಕು, ಇಷ್ಟರ ಮಟ್ಟಿಗೆ ಇರಬೇಕು. ಮೆಣಸಿನ್ಕಾಯಿ ತಿನ್ಸಷ್ಟು. ಮೆಣಸಿನ್ಕಾಯಿ ಹಾಕಿನಿ ಕಳ್ಸಿಕೋ. ಮೆಣಸಿನ್ಕಾಯಿ ಹಾಕಿನಿ ಕಳ್ಸಿಕೋ. ಮೆಣಸಿನ್ಕಾಯಿ ಆಚಂಡೆ
ಮೂರು ಮೆಣಸಿನ್ಕಾಯಿ ಸಿಕ್ಕ ಕಾರನೇ ತಿನ್ನಿಕ್ಕಿಲ್ಲ ಇವ್ರು ಏನು ಇದರಲ್ಲಿ ಚಪ್ಪಟ ನೆಕ್ಸ್ಟ್ ಊಟ ಆಯಿತು ಗೈಸ್. ಊಟ ಆದಮೇಲೆ ಸ್ವಲ್ಪ ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬಿಟ್ಟು ಅವ್ರು ಅಣ್ಕಿಸ್ತಾ ಇದ್ರು ನನ್ನ ಹಸ್ಬೆಂಡು. ಸೊ ನೋಡ್ಕೊಂಡು ಆಟ ಆಡ್ತಾಯಿದ್ವಿ. ಮಲಗಿದೆ ಅಂತ ಹೇಳ್ಬಿಟ್ಟು ಅವರೇ ಟೀ ಮಾಡ್ಕೊಬಂದರು ನನಗೆ. ಟೀ ಮಾಡ್ಕೊತಿದ್ದೀರಾ? ಇನ್ನೊಸಿ ಸ್ಪೆಷಲ್ ಟೀ. ಅಯ್ಯಪ್ಪ ಗಟ್ಟಿ ಹಾಲು ಯಾವುದು? ಮನೆ ಹಸಿನ ಹಾಲು. ಗಶ್ ಪಾತ್ರೆ ತೊಳಿತಿದ್ದೆ ಅಂತ ಟೀ ಮಾಡಿಕೊಟ್ಟವ್ರೆ. ಇಂಥ ಗಂಡ ಎಲ್ಲಿ ಸಿಗಬೇಕು? ಹೊಡಿರಿ ಚಪ್ಪಾಳೆ. ಸಂಜೆ ಆಯಿತು, ಎಳ್ನೀರು ಕೆಚ್ಕೊಟ್ರು. ಸೊ ಎಳ್ನೀರು ಕುಡಿತಿದ್ದೆ. ಸೊ ಸಖತ್ ಟೇಸ್ಟಿಯಾಗಿತ್ತು. ಇನ್ನು ಈ ಸೈಡು ನಮ್ಮ ಅತ್ತೆಮ್ಮ ಅವರು ಹೂವೆಲ್ಲನೂ ಬಿಡಿಸ್ಕೊಳ್ತಿದ್ರು. ಸೊ ಮಲ್ಲಿಗೆ ಹೂವು, ಕನಕಾಂಬರ ಹೂವು ಎಲ್ಲ ದಪ್ಪ ಬಿಟ್ಟೈತಾ? ಮೊಕ್ಕಚ್ಚಿರೋದಲ್ವದು? ಹ್ಞೂ ಎಣ್ಣೆ ಬಿಟ್ಟಿದ್ದದು ಕೆಳಗಡೆ ಕಾಯಿ. ಇನ್ನು ನಮ್ಮ ಮನೆ ಹತ್ರ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆದಿತ್ತು. ಅಂದರೆ ಆವಾಗಲಿಂದ 1 ಇಯರ್ ಫಲ ಇದು. ಮೆಣಸಿನ್ಕಾಯಿ ಬಿಟ್ಟವೆ ಇಷ್ಟೇ ಬರೋದದು ಮೆಣಸಿನ್ಕಾಯಿ. ಇನ್ನೂ ದಪ್ಪ ಬರ್ತಾವ ಇವು. ಉದ್ದ ಜಾಸ್ತಿ ಚುರುಕು ಮೆಣಸಿನ್ಕಾಯಿ ಅಲ್ಲ ಇದು. ಸಾಂಬಾರ್ಗೆ ಹಾಕ್ತಿದ್ದೀನಲ್ಲ, ಏನಿಲ್ಲ, ಚೆನ್ನಾಗದಲ್ಲ. ಬತ್ತಾವ್ರಿ ಇವ್ರಿಗೂ ಸಿ ಅಂತ ಕೊಡ್ರಿ. ಹೊಟ್ಟೆ ಹಸ್ತದೆ, ಊಟ ಹಾಕಿಲ್ಲ. ಬಂದೇ ಇಲ್ವಲ್ಲ ಮನೆಗೆ ಸಾಹೇಬ್ರು ಊಟ ಹಾಕಕ್ಕೆ. ವಾ ಯಾಕೋ ಮೂಲೆಗೆ ಸೊರಿಕತ್ತವ್ರೆ. ಮೂಲೆಗೆ ಸೊರಿಕತ್ತವ್ರಪ್ಪ. ಯಾಕ್ರಿ? ಯಾಕೆ ಮೂಲೆಗೆ ಸೊರಿಕತ್ತ ಇದ್ದೀರಾ? ಯಾಕೆ ಬಂದಿಲ್ಲ ಮನೆಗೆ ಇವತ್ತು? ಎಲ್ಲೋಗಿದ್ರಿ? ಬಂದೇ ಇಲ್ಲ. ರಾತ್ರಿ ಕಾಯ್ಕೊಂಡು ಮನಿಕೊಂಡಿತ್ತು ಅಷ್ಟೇ. ಬಿಟ್ಟದೆ ಆಗ್ಲೇ ಗೆಡ್ಗಾಯಿ ಅಂದೆ. ಏಕೆ ಹಂಗಂದ್ರೆ? ಮಧ್ಯಂತರ ಗೆಡ್ಗಾಯಿ ನೋಡಕ್ ತಂದಿದ್ಯಲ್ಲ ಔಷಧಿ ಅದಾಕು. ಇನ್ನು ಬಿಸಿಲು ತೆಗೆ ಹೊಡಿತದ. ಇನ್ನೂ ಸರಿಯಾಗಿ ಮಳೆ ಹೋಯ್ದಿಲ್ಲ. ನೆನ್ನೆ ಒಂಚೂರು ಅನ್ಬಿಟ್ಟು ಹೋಯ್ತಲ್ಲ ಅದಕ್ಕೆ. ನೋಡಿ ಎಷ್ಟೊಂದು ನೋಣ ಬಂದು. ಹೂವ ಮೂಗಲ್ ಹರಿತದ, ಬೇವರು ಹರಿತಾದೆ ಅಲ್ಲಿ. ಮೂಗಲ್ ಹರಿಸ್ಕೊಂಡು ಕೆಲಸ ಮಾಡ್ತಾ ಇದೀಯ ರೀ. ಆ ಮುಖದ್ದು ಮಾರ್ಕೆ ಹೋಗ್ಲಿಲ್ಲ ಕಟ್ರಿ ನಿಮಗೆ ಇನ್ನು. ಡಾಕ್ಟ್ರ್ ಹತ್ರನೇ ಬರ್ಸ್ಕೊಳ್ಳಿರಿ, ನಡೀರಿ ಒಂದ್ಸರಿಯ. ನಿಮ್ಮ ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿ ಬರೀತಾರ ಚೆನ್ನಾಗಿ. ಕೇಳ್ಬಿಟ್ಟು ಬರ್ಸ್ಕೊಳ್ಳಿ. ಅದು ಮಾರ್ಕೊಳ್ಳಿ. ಹೆಂಗೆ ಕಾಣಿಸ್ತೈತೆ ಗೊತ್ತಾ? ಒಂದು ಮಾರ್ಕ್ ಇರಲಿಲ್ಲ, ಅದ್ಯಾಕೆ ಬತ್ತು ಸಡನ್ನಾಗಿ?
ಕೆನ್ನೆ ಏನೋ ಗರಿ ಕುಯ್ಕೊಂಡಿರೋದು. ಹಣೆ ಮೇಲೆ ನೋಡಿ ಮೊಡವೆನೇ ಹೋಗ್ಲಿಲ್ವಲ್ಲ. ಏನಕ್ಕದು? ಏನಕ್ಕೆ ಹಾಕ್ತೀರಾ ಹಸುಗೆ? ಹಸುಗೆ ಏನಕ್ಕೆ ಕಾಯಿ ಅಲ್ವಾ ತಿಂತವೆ? ತಿಂದನೆ ಯಾವು ತಿನ್ನವ್ಯಾವು? ಕೆಂದಸನವೇ ಬಿಡಿ ಹಸ. ಈ ಕರಿ ಹಸಾಗ ಇದು ಬಾಣ್ತಿಗೆ ಸೀತಾ ಕೊಡ್ತಾರ. ನಿಶಬ್ದವಾಗದೆ ಅಲ್ವಾ ಎಲ್ಲ ಈಗ? ಏ ಇಲ್ಲಿ ಇಲ್ಲಿ ಯಾವ್ದಪ್ಪ ಅದು ಕರಿತಾದೆ? ಮುಂಬಾತೆ ಕರ ಕಣ್ರಿ, ಬಿಸಿಲಿಗೆ ಒಣಗ್ತದೆ ಅಂತ. ಗಾಳಿ ಬೀಸಕ್ಕಿಲ್ವಲ್ಲ. ಬಂದ ಅಣ್ಣ. ಹೇ 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 ಏ ಬಾರು ಇಲ್ಲಿ ಬರೀತ. ಆಮೇಲಿಂದ ಹೋದ್ರೆ ಪ್ರವಿಗೂ ಅಂತ ಬಾ. ಆಗ್ಲೇ ಹಿಡ್ದಾಯ್ತು ನನ್ನದನ್ನು, ಆಗ್ಲೇ ಹಿಡ್ದಾಯ್ತು. ಈಗಿಡಿಲಿಲ್ವಾ? ಯಾರೀ ಓವನಾಗಿ ಇಟ್ರಿ. ಬ್ರೆಡ್ ಅದು ಚಿಪ್ಸು. ಹಾ ಖಾರ ಕಣ್ರಿ ಅದು. ಖಾರ ಕಣ್ರಿ ಅದು. ಸರಿ, ಇದು ಓವನ್ಗೆ ಹಾಕಿ. ಸೊ ಗಾಯ್ಸ್, ಇವತ್ತು ಸಂಡೇ ಅಲ್ವಾ ಅಂತೇಳಿ ಒಂದು ಪಪ್ಸು ಮತ್ತು ಚಿಪ್ಸು ತೊಗೊಂಡು ಬಂದಿದ್ದು ನಮ್ಮ ಧನು ಅಂತ, ನನ್ನ ತಮ್ಮ. ನೆಕ್ಸ್ಟು ಅದನ್ನು ತಿಂದ್ವಿ. ಇನ್ನು ಪಪ್ಸ್ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅಂತೇಳಿ ಬಿಸಿಗೆ OTGಗೆ ಹಾಕಿದ್ದೆ ಓವನ್ಗೆ. ಆ್ಯಂಡ್ ಸಂಜೆಗೆ ಚಿಕನ್ ಮಾಡಬೇಕು. ಎಲ್ಲ ಖಾಲಿ ಖಾಲಿ ಊರೆಲ್ಲ ಖಾಲಿ ಖಾಲಿ. ನಾವು ಮಾತ್ರ ಜಾಲಿ ಜಾಲಿ. ಊರೆಲ್ಲ ಖಾಲಿ ಖಾಲಿ, ನಾವು ಮಾತ್ರ ಜಾಲಿ ಜಾಲಿ. ಹೊರಗಡೆ ಹೋಗ್ತಾ ಇದ್ವಿ ಸುಮ್ಮನೆ ಸುತ್ತಾಡಕ್ಕೆ, ಮೈಂಡ್ ಫ್ರೆಶ್ ಇರಲಿ ಅಂತ. ಮನೇಲಿ ಇದ್ದು ಬೋರ್ ಆಗ್ತೀವಿ. ಸಣ್ಣ ಗಾಳಿ ಬೀಸ್ತೈತೆ, ಸೆಕೆಗೋಸ್ಕುವೆ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.